ಹೀಗೆ ಅಡ್ಡಾದಿಡ್ಡಿಯಾಗಿ ಬೆಳೆದಿರುವ ಮರ, ಅದನ್ನು ಕತ್ತರಿಸುತ್ತಿರುವ ಸರ್ಕಾರಿ ಸಿಬ್ಬಂದಿ, ಬಹುಶಃ ಅರಣ್ಯ ಇಲಾಖೆಯವರು ಅಂತ ಕಾಣಿಸುತ್ತೆ. ನೋಡಿ ಹೇಗೆ ಈ ರಸ್ತೆ ಸುಮಾರು 40-45 ಅಡಿ ವಿಸ್ತಾರ ಇದೆ. ಆ 45 ಅಡಿ ವಿಸ್ತಾರವನ್ನು ಕೂಡ ಆ ಮರ ಆಕ್ರಮಿಸಿಕೊಂಡಿದೆ. ಸೊ ಅಂದರೆ ಸಾರ್ವಜನಿಕ ಉಪಯೋಗಕ್ಕೆ ಇರುವಂತಹ ಈ ಮರ, ಈ ರಸ್ತೆ, ಭೂಮಿಯ ಸಮತೋಲನವನ್ನು ಕಾಪಾಡೋದಕ್ಕೆ, ಹಸಿರನ್ನು ಸಂರಕ್ಷಣೆ ಮಾಡೋದಕ್ಕೆ ಮರ ಇರಬೇಕು. ಜನ ಸರಾಗವಾಗಿ ಓಡಾಡೋದಕ್ಕೆ ರಸ್ತೆ ಇರಬೇಕು. ಹಾಗಿರುವಾಗ ಜನ ಸರಾಗವಾಗಿ ಓಡಾಡದಂತಹ ಸ್ಥಿತಿಯನ್ನು ನಾವೇ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲೊಂದು ಇಲ್ಲೊಂದು ಸಾವು ನೋವುಗಳಾದಾಗ ಆ ಕ್ಷಣಕ್ಕೆ ಯಾವುದೋ ಒಂದು ಪ್ರತಿಕ್ರಿಯೆ ನೀಡಿ ನಾವು ಮುಂದುವರೆದು ಬಿಡ್ತೀವಿ. ಖಂಡಿತವಾಗಿ ಈ ರೀತಿಯ ಮರಗಳು ರಸ್ತೆಯನ್ನು ಆಕ್ರಮಿಸುವುದು ತಪ್ಪು. ಮರ ಬೆಳೆಸೋದಾದರೆ ಖಂಡಿತ ಕೋಟ್ಯಾಂತರ ಮರಗಳನ್ನು ಬೆಳೆಸಿದ್ದೀವಿ ಅಂತ ಅನುದಾನಗಳನ್ನು ತೆಗೆದುಕೊಳ್ಳುವಂತಹ ಪ್ರವೃತ್ತಿಗಳು ಅದೆಲ್ಲೆಲ್ಲಿ ಬೆಳೆಸಿದ್ದಾರೆ ಅವುಗಳನ್ನು ರಕ್ಷಣೆ ಮಾಡಬೇಕು ಹೊರತು ಈ ರೀತಿ ಜನರಿಗೆ ಮಾರಕವಾದಂತಹ ಸ್ಥಿತಿಯಲ್ಲಿ ಮರಗಳನ್ನು ಬಿಡಬಾರ್ದು. ಆ ಎಲ್ಲ ಟೊಂಗೆಗಳನ್ನು ನಿರ್ಮೂಲನೆ ಮಾಡಬೇಕು. ಮತ್ತು ಇದಕ್ಕೆ ಸಂವಾದಿಯಾಗಿ ಬೇರೆ ಕಡೆ ಮರಗಳನ್ನು ಬೆಳೆಸಬೇಕು ಅಂತ ನಾನು ಕಲ್ಪತ್ತು ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಮೂಲಕ ಗಂಗಾಧರ ಕರಿಕೆರೆ ಮನವಿ ಮಾಡ್ಕೊಳ್ತೀನಿ. ಸರ್ಕಾರ, ನ್ಯಾಯಾಂಗ ವ್ಯವಸ್ಥೆ ಎಲ್ಲವೂ ಇದಕ್ಕೆ ಪೂರಕವಾಗಿ ತೀರ್ಮಾನವನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಈ ರೀತಿ ಮರಗಳು ಮನುಷ್ಯನಿಗೆ ಮಾರಕವಾಗಿ ಮರಗಳು ಅಡ್ಡಾದಿಡ್ಡಿಯಾಗಿ ಬೆಳೆದ್ರೆ ಸರಿಯಲ್ಲ. ರಸ್ತೆ ಸಾರ್ವಜನಿಕರದ್ದಾದರೆ ಸಾರ್ವಜನಿಕರ ಸುರಕ್ಷತೆಯೇ ಪ್ರಥಮ ಆದ್ಯತೆ ಆಗಬೇಕು. ಸೊ ಯಾವುದಾದ್ರೂ ಮರ ನನಗೆ ಮಳೆಗಾಳಿನಲ್ಲಿ ಬಿದ್ದುಬಿಡುತ್ತೆ ಅನ್ನೋದಾದರೆ ಆ ರಸ್ತೆ ಸುರಕ್ಷಿತವಲ್ಲ. ನಾವು ಕಾಡಿನಲ್ಲಿ 100 ವರ್ಷದ ಹಿಂದೆ ಓಡಾಡ್ತಾ ಇದ್ದಾಗ ಯಾವ ರೀತಿ ಭಯದಲ್ಲಿ ಓಡಾಡ್ತಾ ಇದ್ವಿ, ಅದೇ ರೀತಿ ಭಯದಲ್ಲಿ ಇವತ್ತು ನಗರದಲ್ಲಿ ಓಡಾಡುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ದಯಮಾಡಿ ನಾನು ಈ ಮೂಲಕ ಆಳುವವರಲ್ಲಿ, ಅಧಿಕಾರಿಗಳಲ್ಲಿ ಮಾಡಿಕೊಳ್ಳುವ ಮನವಿ ಏನಂತಂದರೆ, ಈ ರೀತಿ ಅಡ್ಡಾದಿಡ್ಡಿ ಆಗಿರುವಂತಹ ರಸ್ತೆಯಲ್ಲಿರುವಂತಹ ಮರಗಳನ್ನು ಸಂಪೂರ್ಣವಾಗಿ ರಸ್ತೆಯಿಂದ 1 ಮೀಟರ್ ಅಂತರದಲ್ಲಿ ಎಲ್ಲವನ್ನು ಕಟ್ ಮಾಡಿ ಆ ಸಂವಾದಿಯಾಗಿ ಬೇರೆ ಕಡೆ ಮರಗಳನ್ನು ಬೆಳೆಸಿ. ಅದು ವಿಧಾನಸೌಧ ಮುಂದೆ ಇರ್ಬೋದು, ಹೈಕೋರ್ಟ್ ಮುಂದೆ ಇರ್ಬೋದು, ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಮರಗಳನ್ನು ಬೆಳೆಸಿ. ಹೊಸ ಬಡಾವಣೆಗಳಲ್ಲಿ 45 ಅಡಿ ರಸ್ತೆಗೆ 60 ಅಡಿ ತಗೊಂಡು 15 ಅಡಿ ವಿಸ್ತಾರವನ್ನು ಮರಗಳಿಗೆ ಮೀಸಲಿಡಿ. ಅಥವಾ ಹೆಚ್ಚಿನ ಬೃಹತ್ತಾಗಿ ಮರ ಬೆಳೆಯುವಂತಹ ಮರಗಳನ್ನು ನೆಡಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ಬಂಧುಗಳೇ, ನಮಸ್ಕಾರ.